ಎಲ್ಲರಿಗೂ ನಮಸ್ಕಾರ. ನಾನು ಲಡ್ಡು. ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಅಂತ. ಇವನು ಲಡ್ಡು ನನ್ನ ಫ್ರೆಂಡು. ಇನ್ನು ಮುಂದೆ ನಾವು ವಿಡಿಯೋ ಮುಂದೆ ಬರ್ತಾಯಿದ್ದೀವಿ. ನಮ್ಮದು ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಮತ್ತು ಇನ್ನೂ ಹೊಸ ಹೊಸ ಥರ ವಿಡಿಯೋಗಳು ಇರ್ತವೆ. ಜಾಸ್ತಿ ಮೋಟಿವೇಶನ್ ಬಗ್ಗೆ ವಿಡಿಯೋಗಳು ಇರ್ತವೆ. ಓಕೆ, ಇವತ್ತಿಂದ ನಾನು ಲಡ್ಡು ನಿಮ್ಮ ಎದುರುಗಡೆ ಬರ್ತಾಯಿದ್ದೀವಿ. ನಿಮ್ಮ ಸಪೋರ್ಟು ಆಶೀರ್ವಾದ ಯಾವಾಗಲೂ ನಮಗೆ ಹೀಗೆ ಸಿಗಲಿ, ಯಾವಾಗಲೂ ಇರಲಿ ಅಂತ. ಮತ್ತು ಇನ್ನು ಹೆಚ್ಚು ವೀಡಿಯೋಗಳನ್ನು ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ, ನಮಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಅದಕ್ಕೆ ಫ್ರೆಂಡ್ಸ್, ನಮಗೆ ಸಪೋರ್ಟ್ ಮಾಡಿ ಅಂತ ನಿಮಗೆ ಈ ಮೂಲಕ ಕೇಳ್ಕೊಳ್ತೀವಿ. ಓಕೆ ರೇಖಾ, ನೀನೇನು ಮಾಡುತ್ತಿದ್ದೀಯಾ? ಕೆಲಸ ಮಾಡುತ್ತಿಲ್ಲ, ಬಿಟ್ಟೇಯಂತೆ. ಓಕೆ, ನಂದು ಲಡ್ಡುಂದು ಪರಿಚಯ ಆಯ್ತಲ್ವ. ಇವಾಗ ನನ್ನ ಪರಿಚಯ ಹೇಳ್ಬೇಕಂದ್ರೆ, ನಾನೇನು ಮಾಡ್ತಾಯಿದ್ದೆ ಅಂದರೆ, ಕೆಲಸ ಮಾಡ್ತಾಯಿದ್ದೆ ಶೋರೂಮ್ನಲ್ಲಿ. ಸ್ವಲ್ಪ ಕಾರಣತೆಗಳಿಂದ ಅದನ್ನು ಕೆಲಸ ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಲಡ್ಡುನು ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ದೀನಿ. ಇನ್ನು ಕೆಲಸ ಸರ್ಚ್ ಮಾಡ್ತಾಯಿದ್ದೀನಿ, ಸಿಗುತ್ತೆ ಅಂತ. ಸಿಗುತ್ತೆ ರೇಖಾ, ಏಕೆ ಹುಡುಕುತ್ತೀಯಾ? ಎಲ್ಲ ನನಗೆ ಗೊತ್ತು, ನಿನಗೆ ಯಾರೂ ಸಪೋರ್ಟ್ ಮಾಡಲ್ಲ, ಎಲ್ಲ ಶತ್ರುಗಳೇ ಜಾಸ್ತಿ. ಸಿಗುತ್ತೆ. ಎಲ್ಲಪ್ಪ, ಪ್ರಯತ್ನಕ್ಕೆ ಪ್ರತಿಫಲ ಉಂಟು, ಸಿಗುತ್ತೆ. ನಿನಗೆ ಏನನ್ಸುತ್ತೆ? ನಾನು ನಿಂಗೆ ಒಂದು ಉದಾಹರಣೆ ಕೊಟ್ಟು ಕತೆ ಹೇಳ್ತಾ ಇದ್ದೀನಿ. ಉದಾಹರಣೆ ಸಮೇತ ನಿಂಗೆ ಕತೆ ಹೇಳ್ತೀನಿ, ನಿಂಗೆ ಅರ್ಥ ಆಗುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ನಿಮಗೂ ಅಷ್ಟೇ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲೂ ಕೊನೆವರೆಗೂ ವಿಡಿಯೋನ ನೋಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಒಂದು ಊರಿನಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನ ಹೆಸರು ಕುಶಾಲ್ ಅಂತ, ಒಬ್ಬನ ಹೆಸರು ವಿಶಾಲ್ ಅಂತ. ಅವರಿಬ್ಬರು ಓದ್ತಾ ಇದ್ದು ಹಿಂಗೆ ನಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಹೇಳ್ತಾರೆ, ಇಲ್ಲ ನೀನು ಚೆನ್ನಾಗಿ ಓದ್ತಾ ಇದೆಯಪ್ಪ, ನೀನು ಪಾಸ್ ಆಗ್ತೀಯಾ, ನೀನು ತುಂಬ ಚೆನ್ನಾಗಿ ಓದ್ತಿದ್ಯಾ ಬಿಡು ಅಂತ ಇಬ್ರಿಗೂ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ, ಹೌದು ಇನ್ನೂ 2 ದಿನದಲ್ಲಿ ಎಕ್ಸಾಮ್ ಇದೆಯಲ್ಲ, ನಮ್ಮಿಬ್ಬರಲ್ಲಿ ಯಾರು ಪಾಸ್ ಆಗ್ಬೋದು? ಇಲ್ಲ ನೀನು ಪಾಸ್ ಆಗ್ತೀಯ ಅಂತ ಇಬ್ಬರು ಚರ್ಚೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಆ ಊರಿನಲ್ಲಂತೂ ತುಂಬ ಫೇಮಸ್ ಆಗಿರೋ ಒಂದು ಜ್ಯೋತಿಷಿ ಗುರುಗಳೇ ಇರ್ತಾರೆ. ಅವ್ರ ಬಗ್ಗೆ ಜನಗಳೆಲ್ಲ ತುಂಬ ಮಾತಾಡ್ತಾ ಇರ್ತಾರೆ. ಅದನ್ನೇ ಕೇಳಿಬಿಟ್ಟು ಇವರು ಅಂದ್ಕೊತಾರೆ, ಆಯಿತು ನಮ್ಮಿಬ್ಬರ ಬಗ್ಗೆ ಇವ್ರ ಹತ್ರನೇ ಕೇಳೋದು ಕರೆಕ್ಟು, ಇವ್ರ ಹತ್ರನೇ ಕೇಳೋಣ ಅಂತ ತೀರ್ಮಾನ ಮಾಡಿಕೊಂಡು ಇಬ್ಬರು ಗುರುಗಳ ಹತ್ರ ಹೋಗ್ತಾರೆ. ಗುರುಗಳ ಹತ್ರ ಹೋಗಿ, ಗುರುಗಳೇ ನಮ್ಮದು ಇಬ್ಬರದು ಎಕ್ಸಾಮ್ ಇದೆ, ನಾವು ಓದ್ತಾ ಇದ್ದೀವಿ, ಇಬ್ಬರಲ್ಲಿ ಯಾರು ಪಾಸ್ ಆಗ್ತೀವಿ ಅಂತ ಕೇಳ್ತಾರೆ. ಗುರುಗಳು ಇಬ್ಬರನ್ನು ನೋಡಿಬಿಟ್ಟು ವಿಚಾರ ಮಾಡಿ ಸ್ವಲ್ಪ ಹೊತ್ತು ಹೇಳ್ತಾರೆ. ಗುರುಗಳು ಹೇಳ್ತಾರೆ ವಿಶಾಲಿಗೆ, ಇಲ್ಲಪ್ಪ ನೀನು ಫೇಲ್ ಆಗ್ತೀಯ ಅಂತ. ಕುಶಾಲಿಗೆ ಹೇಳ್ತಾರೆ, ಇಲ್ಲ ನೀನು ಪಾಸ್ ಆಗ್ತೀಯ ಅಂತ. ಆದಮೇಲೆ ಆಯಿತು ಅಂತ ಇಬ್ಬರು ಹೋಗ್ತಾರೆ. ಹೋದ್ಮೇಲೆ ಅವಾಗ ಏನಾಗುತ್ತೆ, ಕುಶಾಲ್ ತುಂಬ ರಿಲ್ಯಾಕ್ಸ್ ಆಗಿರ್ತಾನೆ, ಇಲ್ಲ ಹ್ಯಾಪಿಯಾಗಿ ಖುಷಿಯಾಗಿರ್ತಾನೆ. ಯಾಕಂದರೆ ಗುರುಗಳು ಹೇಳ್ಬಿಟ್ಟಿರ್ತಾರಲ್ಲ ಎಕ್ಸಾಮ್ನಲ್ಲಿ ನಾನು ಪಾಸ್ ಆಗ್ತೀನಿ ಅಂತ, ಹಾಗಾಗಿ ಅವನು ಕೂಲಾಗಿರ್ತಾನೆ. ಆದರೆ ವಿಶಾಲ್ ಏನು ಮಾಡ್ತಾನೆ, ತುಂಬ ಆತಂಕದಿಂದ, ಭಯದಿಂದ, ಶ್ರಮದಿಂದ ಓದ್ತಾ ಇರ್ತಾನೆ. ತುಂಬ ಕಷ್ಟಪಟ್ಟು ಓದ್ತಾ ಇರಬೇಕಾದ್ರೆ ಹಿಂಗೆ ದಿನಗಳು ಕಳೆಯುತ್ತೆ. ಆಮೇಲೆ ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಆದಮೇಲೆ ಸ್ವಲ್ಪ ದಿನದಲ್ಲೇ ರಿಸಲ್ಟ್ ಬರುತ್ತೆ. ರಿಸಲ್ಟ್ ನೋಡೋಕೆ ಹೋಗ್ತಾರೆ. ಇಬ್ರಿಗೂ ಶಾಕ್ ಆಗುತ್ತೆ. ಯಾಕಂದರೆ ಕುಶಾಲ್ ಫೇಲ್ ಆಗಿರ್ತಾನೆ, ವಿಶಾಲ್ ಪಾಸ್ ಆಗಿರ್ತಾನೆ. ಹಂಗೆ ಇಬ್ರಿಗೂ ಶಾಕ್ ಆಗುತ್ತೆ. ಆದರೆ ವಿಶಾಲ್ಗೆ ಫೀಲ್ ಆಗುತ್ತೆ, ವಿಶಾಲ್ ಹ್ಯಾಪಿಯಾಗಿರ್ತಾನೆ. ಹಿಂಗೆ ಶಾಕ್ನಿಂದ ಹೋಗಿ ಇಬ್ಬರು ಗುರುಗಳ ಹತ್ರ ಹೋಗ್ತಾರೆ. ಹೋಗಿ ಹಿಂಗಾಯ್ತು ಗುರುಗಳೇ ಅಂತ ಹೇಳ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ಕುಶಾಲ್ ತುಂಬ ಫೀಲಿಂದ ಹೇಳ್ತಾನೆ, ಗುರುಗಳೇ ನಾನು ಪಾಸ್ ಆಗಬೇಕಾಗಿತ್ತಲ್ಲ ಅಂತ ಕೇಳ್ತಾನೆ. ಗುರುಗಳು ಹೇಳ್ತಾರೆ, ಇಲ್ಲಪ್ಪ ನೀನು ಪಾಸ್ ಆಗ್ತಾ ಇದೆಯೇ, ನೀನು ಕಷ್ಟಪಟ್ಟು ಓದಿದರೆ ಪಾಸ್ ಆಗ್ತಾ ಇದ್ದೆ, ಪ್ರಯತ್ನ ಪಟ್ಟಿಲ್ಲ ನೀನು. ನಾನು ನಿನಗೆ ಎಲ್ಲಿ ಓದಬೇಡ ಅಂತ ಏನೂ ಹೇಳಿಲ್ಲ. ನೀನು ಪಾಸ್ ಆಗಬೇಕಾಗಿತ್ತು, ನಿನ್ನ ದೃಷ್ಟದಲ್ಲಿ ಪಾಸ್ ಆಗೋದಿತ್ತು, ಅದಕ್ಕೆ ನಾನು ಪಾಸ್ ಆಗ್ತೀಯ ಅಂತ ಹೇಳಿದ್ದು. ಆದರೆ ನಿನಗೆ ಓದಬೇಡ, ಎಲ್ಲಿ ಪ್ರಯತ್ನ ಪಡಬೇಡ ಅಂತ ನಾನು ಎಲ್ಲಿ ಹೇಳಿಲ್ವಲ್ಲ ಅಂತ ಹೇಳ್ತಾರೆ. ಆದರೆ ವಿಶಾಲಿಗೆ ಅವನು ಫೇಲ್ ಆಗೋದೇ ಇತ್ತು, ಬಟ್ ಅವನು ನಾನು ಹೇಳಿದ್ರಿಂದ ಅವನು ತುಂಬ ಪ್ರಯತ್ನ ಪಟ್ಟ. ಆ ಭಯದಿಂದ ಅವನು ತುಂಬ ಚೆನ್ನಾಗಿ ಓದಿದ್ರಿಂದ ಅವನು ಪಾಸ್ ಆದ ಅಂತ ಹೇಳ್ತಾನೆ. ಹೌದಾ ಆಯಿತು, ಅದಕ್ಕೆ ಆಯ್ತು ಬಿಡು ಅಂತ ಹೋದರು ಇಬ್ಬರು. ಓಕೆನಾ ಫ್ರೆಂಡ್ಸ್? ಲಡ್ಡು ನಿನಗೆ ಅರ್ಥ ಆಯಿತಾ? ಅದಕ್ಕೆ ಪ್ರಯತ್ನ ಪಟ್ಟರೆ ಪ್ರತಿಫಲ ಉಂಟು. ಇದು ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಒಂದು ದಾರಿ ಸಿಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇರಬೇಕು. ಯಾವುದಾದ್ರೂ ಒಂದು ದಾರಿ ಸಿಗುತ್ತೆ. ಅದಕ್ಕೆ ಪ್ರಯತ್ನದಿಂದ ಪ್ರತಿಫಲ ಉಂಟು ಅಂತ ಹೇಳ್ತಾರೆ. ಓಕೆನಾ ಫ್ರೆಂಡ್ಸ್? ಬಾಯ್.